ಇನ್ನು ಭಾರತದ ಸರ್ವ ಪಕ್ಷಗಳ ಸಂಸದರ ನಿಯೋಗ ವಿದೇಶ ಪ್ರವಾಸ. ಸಂಸದರ 7 ನಿಯೋಗಗಳನ್ನು ಕೇಂದ್ರ ಸರ್ಕಾರ ರಚಿಸಿದೆ. ಕೇಂದ್ರದ ಲಿಸ್ಟ್ ಬಿಡುಗಡೆಗೆ ಜೈರಾಮ್ ರಮೇಶ್ರಿಂದ ಆಕ್ಷೇಪ ವ್ಯಕ್ತವಾಗಿದೆ. ನಾವು ಕೊಟ್ಟಿರುವ ಪಟ್ಟಿಯೇ ಬೇರೆ ಅಂತ ಹೇಳಿ ಜೈರಾಮ್ ರಮೇಶ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್, ಆನಂದ್ ಶರ್ಮಾ, ಗೌರವ್ ಗೊಗೊಯ್, ನಾಸಿರ್ ಹುಸೇನ್, ರಾಜಾ ಬ್ರಾರಾ ಹೆಸರನ್ನ ಇರುವಂತ ಪಟ್ಟಿಯನ್ನ ಕಾಂಗ್ರೆಸ್ ಕೊಟ್ಟಿತ್ತು. ಆದರೆ ಕೇಂದ್ರದ ಲಿಸ್ಟ್ ಇದೆಯಲ್ವಾ, ಕೇಂದ್ರದ ಲಿಸ್ಟ್ನಲ್ಲಿ ಕಾಂಗ್ರೆಸ್ ಕೊಟ್ಟಿರುವಂತಹ ಹೆಸರುಗಳಿಲ್ಲ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. ಹಾಗಾದ್ರೆ ಏನಿದು ನಿಯೋಗ? ಯಾವ ಕಾರಣಕ್ಕಾಗಿ ಭಾರತದ ಸರ್ವ ಪಕ್ಷಗಳ ನಿಯೋಗ ಬೇಕಾಗಿತ್ತು ಅಂತ ಹೇಳಿದ್ರೆ, ಪಾಕಿಸ್ತಾನದ ವಿರುದ್ಧ ವಿಶ್ವದಾದ್ಯಂತ ಒಂದು ಅಭಿಪ್ರಾಯವನ್ನ ರೂಪಿಸಬೇಕಾಗಿದೆ ಭಾರತದಿಂದ. ಹೀಗಾಗಿ ರಷ್ಯಾ, ಅಮೆರಿಕ, ಆಫ್ರಿಕನ್ ಈ ದೇಶಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ನಿಯೋಗಗಳನ್ನು ಕಳಿಸ್ತಾ ಇದೆ. ಇದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಪಟ್ಟಿಯನ್ನು ಕೊಡಬೇಕಾಗಿತ್ತು. ಅಂದರೆ ಕೇಂದ್ರ ಸರ್ಕಾರ ಕೇಳಿತ್ತು, ನಿಮ್ಮ ಪಕ್ಷದಿಂದ ಒಂದು ಹೆಸರುಗಳನ್ನು ಕೊಡಿ ಅಂತ ಹೇಳಿ. ಅದೇ ರೀತಿಯಾಗಿ ಕಾಂಗ್ರೆಸ್ ನಿನ್ನೆ ಒಂದು ಲಿಸ್ಟನ್ನು ಕೊಟ್ಟಿತ್ತು. ಆದರೆ ಆ ಲಿಸ್ಟ್ನಲ್ಲಿರುವಂಥ ಯಾವುದೇ ಹೆಸರುಗಳನ್ನು BJP ಸರ್ಕಾರ ಪರಿಗಣಿಸಿಲ್ಲ. ಶಶಿ ತರೂರ್ ಅವರನ್ನು ಈಗ ಆಯ್ಕೆ ಮಾಡಿಕೊಂಡಿದೆ. ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂಥ ಹೆಸರುಗಳಲ್ಲಿ ಯಾವುದನ್ನು ಕೂಡ ಪರಿಗಣಿಸಿಲ್ಲ. ಅದನ್ನು ಬದಲಿಗೆ ಶಶಿ ತರೂರನ್ನು ಪರಿಗಣಿಸಿದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ನಾವು ಕೊಟ್ಟಿದ್ದ ಲಿಸ್ಟಲ್ಲಿ ಒಬ್ಬರನ್ನು ಕೂಡ ನೀವು ಆಯ್ಕೆ ಮಾಡಿಕೊಂಡಿಲ್ಲ, ಹಾಗಾದರೆ ಯಾವ ಕಾರಣಕ್ಕಾಗಿ ನೀವು ಸಲಹೆಗಳನ್ನು ಕೇಳಿದ್ರಿ ಅಂತ ಹೇಳಿ ಬರೆದುಕೊಂಡಿದೆ.